ವಕ್ರತುಂಡ. ನಾಡಿನೆಲ್ಲೆಡೆ ಗಣೇಶ ಚತುರ್ಥಿ ಸಂಭ್ರಮ ಶುರುವಾಗಿದೆ. ಎಲ್ಲೆಲ್ಲೂ ಗಣಪತಿಯ ಮೂರ್ತಿಗಳೇ ಕಣ್ಣಿಗೆ ಬೀಳ್ತಾ ಇವೆ. ಮನೆಗಳಲ್ಲೂ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ. ವಿಭಿನ್ನ ವಿನ್ಯಾಸಗಳೊಂದಿಗೆ ವಿವಿಧ ಬಣ್ಣ ಹಳದಿಗಳಲ್ಲಿ ಕಾಣಸಿಗುವ ಗಜಾನನನ ಏಕದಂತನಾಗಿಯೇ ಎಲ್ಲೆಡೆ ಕಾಣಸಿಗುತ್ತಾನೆ. ಅದು ಲೋಹದ ವಿಗ್ರಹವೇ ಆಗಿರಲಿ, ಮಣ್ಣಿನ ಮೂರ್ತಿಯೇ ಆಗಿರಲಿ, ಗಣಪತಿಯ ಒಂದು ಹುಲ್ಲು ಮುರಿದಿರುವುದನ್ನ ನಾವು ಗಮನಿಸಿರಬಹುದು. ದೊಡ್ಡವರಿಗಿಂತ ಚಿಕ್ಕ ಮಕ್ಕಳು ಅತಿ ಬೇಗ ಇದನ್ನ ಗಮನಿಸ್ತಾರೆ. ಹಾಗೂ ಅಮ್ಮನಲ್ಲಿ ಈ ಬಗ್ಗೆ ಕುತೂಹಲದಿಂದ ಪ್ರಶ್ನೆ ಕೇಳ್ತಾರೆ ಕೂಡ. ಹಾಗಿದ್ರೆ ಗಣೇಶನ ಒಂದು ದಂತ ತುಂಡಾಗಿರೋದ್ಯಾಕೆ? ಇದಕ್ಕೆ ಕಾರಣವೇನು? ಬನ್ನಿ ತಿಳಿಸ್ಕೊಡ್ತೀವಿ. ಪರಶುರಾಮರು ಶಿವನನ್ನ ಭೇಟಿಯಾಗಲು ಆಗಮಿಸಿದ ಸಮಯವದು. ಆ ಸಂದರ್ಭದಲ್ಲಿ ಪರಶುರಾಮರು ಬಾಗಿಲಿನ ಹೊರಗೆ ನಿಂತಿರುವ ಗಣೇಶನನ್ನ ನೋಡಿ, ನಾನು ಪರಮೇಶ್ವರನನ್ನ ಭೇಟಿಯಾಗಲು ಬಂದಿದ್ದೇನೆ, ನನಗೆ ಒಳಗೆ ಹೋಗಲು ಅವಕಾಶವನ್ನ ಕೊಡು ಅಂತ ಕೇಳ್ತಾರೆ. ಆದ್ರೆ ಇದ್ಯಾವುದಕ್ಕೂ ಕಿವಿಗೊಡದ ಗಣೇಶನು ಪರಶುರಾಮರನ್ನ ಒಳಗೆ ಹೋಗಲು ಬಿಡೋದಿಲ್ಲ. ಇದರಿಂದ ಕೋಪಗೊಂಡ ಪರಶುರಾಮರು ಒಳಗೆ ಬಿಡದಿದ್ರೆ ನನ್ನೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನ ನೀಡ್ತಾರೆ. ಹಾಗೇನೆ ಒಂದು ವೇಳೆ ನಾನು ಯುದ್ಧದಲ್ಲಿ ಗೆದ್ರೆ ಪರಮೇಶ್ವರನ ಭೇಟಿಗೆ ನನ್ನನ್ನ ಬಿಡಬೇಕೆಂದು ಗಣೇಶನಿಗೆ ಸವಾಲು ಹಾಕ್ತಾರೆ. ಆಗ ಪರಶುರಾಮರ ಈ ಸವಾಲನ್ನ ವಿನಾಯಕನು ಖುಷಿಯಿಂದಲೇ ಸ್ವೀಕರಿಸ್ತಾನೆ. ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯುತ್ತೆ. ಯುದ್ಧದ ತೀವ್ರತೆ ತಾರಕಕ್ಕೆ ಏರುತ್ತದೆ. ಯುದ್ಧದ ಸಮಯದಲ್ಲಿ ಪರಶುರಾಮರು ತಮ್ಮ ಕೊಡಲಿಯಿಂದ ಗಣೇಶನ ಮೇಲೆ ದಾಳಿಯನ್ನ ಮಾಡ್ತಾರೆ. ಇದರ ಪರಿಣಾಮವಾಗಿ ಗಣೇಶನ ಹಲ್ಲು ಮುರಿದು ನೆಲಕ್ಕೆ ಬೀಳುತ್ತದೆ. ಅಂದಿನಿಂದ ಗಣೇಶನು ಏಕದಂತನಾಗುತ್ತಾನೆ. ನೋಡಿದ್ರಲ್ಲ ಗಣಪ ಏಕದಂತನಾದದ್ದು ಹೇಗೆ, ಹಾಗೂ ಆ ಸಂದರ್ಭ ಎಷ್ಟು ಸ್ವಾರಸ್ಯಕರವಾಗಿತ್ತು ಎಂದು. ಏಕ ಮನಸ್ಸಿನಿಂದ ಏಕದಂತನನ್ನ ಪೂಜಿಸಿ ಸಕಲ ಕಾರ್ಯಗಳಲ್ಲೂ ಸಿದ್ಧಿಯನ್ನ ಪಡೆಯೋಣ. ಜೈ ಗಣೇಶ.